ಹಾಯ್ ಎಲ್ಲರಿಗೂ, ಬನ್ನಿ ನಾವಿವತ್ತು ಅಲಸಂದೆ ಕಾಳು ಬಸ್ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ. ಇದಕ್ಕೆ ಕಾಳನ್ನ ತಗೊಂಡು ಚೆನ್ನಾಗಿ ಒಂದೆರಡು ಸಲ ನೀಟಾಗಿ ತೊಳ್ಕೊಳ್ಳಿ. ಅದಾದಮೇಲೆ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೊಳ್ಳಿ. ಮತ್ತು ಅದಕ್ಕೆ 1-2 ಟೊಮೊಟೊ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ಳಿ. ಅದಾದಮೇಲೆ ಈ ಕಡೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ 8-9 ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ, ಮೆಣಸು ಇದನ್ನು ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಆಗಿ ರೋಸ್ಟ್ ಮಾಡಿಕೊಂಡು, ಅದಾದಮೇಲೆ ಒಂದು 5-6 ಬೆಳ್ಳುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ ತಕ್ಷಣ ಸ್ಟವ್ ಆಫ್ ಮಾಡಿ ಸ್ವಲ್ಪ ಇದಕ್ಕೆ ಹುಣಸೆಹಣ್ಣು ನಾನು ತೋರಿಸಿದ್ದೀನಲ್ಲ ಇಷ್ಟು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎತ್ತಿಟ್ಕೊಳ್ಳಿ. ಅದಾದಮೇಲೆ ಬೇಯಿಸಿರೋಂಥ ಕಾಳನ್ನ ಸೋಸ್ಕೊಳ್ಳಿ. ಇದು ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ, ಯಾಕೆಂದರೆ ನೀರಿದ್ರೇ ಸಾಂಬಾರು ರುಚಿ ಬರೋದು. ಇದೇ ನೀರಿಂದ ನಾವು ಸಾಂಬಾರು ಮಾಡೋದು. ಅದಾದಮೇಲೆ ನೆಕ್ಸ್ಟು ಖಾರಕ್ಕೆ ಒಂದು ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಏನೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು, ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಬೇಯಿಸಿರೋಂಥ ಕಾಳು ಮತ್ತು ಟೊಮೊಟೊ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ತೆಗೆದು ಹಾಕ್ಕೊಂಡು ಚೆನ್ನಾಗಿ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ನಾವೇನು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸ್ಟವ್ ಹಚ್ಚಿ ಅದನ್ನು ಸ್ವಲ್ಪ ಕುದಿ ಬರೋ ತನಕ ಅದನ್ನು ಬೇಯಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೇಯಿಸಿರೋಂಥ ಕಾಳನ್ನ ಸ್ವಲ್ಪ ಹಾಕಿ ಮತ್ತು ಮಸಾಲೆ ರುಬ್ಕೊಂಡಿರೋದನ್ನೆಲ್ಲ ಫುಲ್ಲು ಆ್ಯಡ್ ಮಾಡ್ಕೊಳ್ಳಿ. ಅದೆಲ್ಲ ಮಳ್ತಾ ಬರಲಿ. ಇಷ್ಟೇ ನೋಡಿ, ಸಾಂಬಾರು ರೆಡಿಯಾಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮನೇಲಿ ಜಾಸ್ತಿ ನಾವು ಮಾಡೋದೇ ಬಸ್ಸಾಂಬಾರು, ಬಟ್ ಈ ಕಾಳು ಬಸ್ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಬೇಕಿದ್ರೆ ನೀವು ಜೀರಿಗೆ ಹಾಕ್ಕೊಬೋದು, ಮತ್ತು 1-2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಒಂದು ಚಿಕ್ಕ ಸೈಜು ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗಾಯ್ಸ್. ನೆಕ್ಸ್ಟು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವಿದಕ್ಕೆ ಬೇಯಿಸಿರೋವಂಥ ಕಾಳನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ತುರಿದು ಹಾಕ್ಕೊಳ್ಳಿ. ಆ್ಯಕ್ಚುಲಿ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ, ಈ ಕಾಳಿಗೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ಇಷ್ಟೇ, ನೋಡಿದ್ರಲ್ಲ, ಈ ಬಸ್ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದೇ ಥರದ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.